Hello dear students, welcome back to Royson Creations YouTube channel. In this video, let us analyze today's state level SSLC preparatory examination 1 second language English question paper along with its answer. Those who are watching first time, please subscribe and share with your friends. ಸೊ ಇಂದು ನಡೆದಂತಹ ನಿಮ್ಮ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮ್ ಆಗಿರುತ್ತೆ ಮಕ್ಕಳ. ಸೊ ಕಂಪ್ಲೀಟ್ ಕೀ ಆನ್ಸರ್ಸ್ ಇಲ್ಲಿರುತ್ತೆ. ಸೊ ನೋಡ್ಕೊಂಡು ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ. ಫಸ್ಟ್ ಮೇನ್ 4 alternatives are given for each of the following questions are incomplete statements. Choose the correct alternative and write the complete answer along with its letter of alphabet. First question, choose the appropriate question tag for the following statement ಅಂತ ಇದೆ. They are good people. ಸೊ ಕರೆಕ್ಟ್ ಆಗಿರುವಂತಹ ಕ್ವಶನ್ ಯಾವುದಪ್ಪ ಅಂದರೆ ಅರಂಟ್ ದೇ ಆಗಿರ್ತದೆ. ಹಾಗಾಗಿ ಆಪ್ಷನ್ ಬಿ ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್, ರೀಡ್ ದ ಗಿವನ್ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಇನ್ಫಿನಿಟಿವ್. ಸೊ ಇಲ್ಲಿ ಪ್ರತೀಕ್ಷಾ ಮತ್ತು ಲಕ್ಷ್ಮಿಯ ನಡೆಯುವಂಥ ಕಾನ್ವರ್ಸೇಷನ್ನ ಓದ್ಕೊಳ್ಳಿ ಮಕ್ಕಳ. ಸೊ ಕರೆಕ್ಟಾಗಿರುವ ಇನ್ಫಿನಿಟಿವನ್ನು ಬರಿಬೇಕಾಗ್ತದೆ. ಸೊ ಇಲ್ಲಿ ಕರೆಕ್ಟಾಗಿರುವ ಇನ್ಫಿನಿಟಿ ಟು ಗ್ರೋ. ಸೊ ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್. ಥರ್ಡ್ ಕ್ವಶನ್, ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್. ಸೊ ಇಲ್ಲಿ ಅಂಡರ್ಲೈನ್ ಹೇಳಿರೋದು ಕೀಪ್ ಆಲ್ ಯುವರ್ ಬಿಲಾಂಗಿಂಗ್ಸ್ ಲೈಕ್ ಬ್ಯಾಗ್, ಬುಕ್ಸ್, ಪೇಪರ್ ಎಕ್ಸೆಟ್ರಾ ಔಟ್ ಆಫ್ ದ ರೂಮ್. ಸೊ ಇದು ಇಲ್ಲಿಗೆ ಲ್ಯಾಂಗ್ವೇಜ್ ಫಂಕ್ಷನ್ ಏನಾಗಿರ್ತದೆ ಅಂತ ಹೇಳಿದರೆ ಮಕ್ಕಳ ಗಿವಿಂಗ್ ಇನ್ಸ್ಟ್ರಕ್ಷನ್ ಆಗಿರ್ತದೆ. ಹಾಗಾಗಿ ಇನ್ಸ್ಟ್ರಕ್ಷನ್ಗೆ ಆಪ್ಷನ್ ಡಿ ರೈಟ್ ಆನ್ಸರ್. ನೆಕ್ಸ್ಟ್ ಫೋರ್ತ್ ಕ್ವಶನ್, ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಮೋಸ್ಟ್ ಅಪ್ರಾಪ್ರಿಯೇಟಿವ್ ವರ್ಡ್ಸ್. ಸೊ ಇಲ್ಲಿ ನಮಗೆ ಮದರ್ ಮತ್ತು ಸ್ವಾತಿಯ ನಡುವೆ ನಡೆಯುವ ಕನ್ವರ್ಸೇಷನ್ ಆಗಿರುತ್ತೆ ಮಕ್ಕಳ. ಸೊ ಇಲ್ಲಿ No mom, I did not complete yet. I had no time. If I had got it earlier, I dash read it. So I would have read it. ಹಾಗಾಗಿ ಆಪ್ಷನ್ ಡಿ ರೈಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಮೇನ್ ಡೂ ಆಸ್ ಡಿರೆಕ್ಟೆಡ್. 12 ಕ್ವಶನ್ಸ್ ಇರುತ್ತೆ. ಕ್ವಶನ್ ನಂಬರ್ 5, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಆಸ್ 2 syllable. ಸೊ 2 syllable ಇರೋ ಕೇಳಿದರೆ ಎಗೋ, ಸ್ಕೂಲ್, ಜನರಲ್, ಗುಡ್ ಅಂತ ಇದೆ. ಸೊ ಎಗೋ ಅನ್ನೋದು 2 syllable. ಹಾಗಾಗಿ ಎಗೋ ಇಸ್ ದ ರೈಟ್ ಆನ್ಸರ್. Sixth question, combine the following sentence using so that he is very young, he cannot drive a car. He is so young that he cannot drive a car. So this is the correct sentence. Seventh question, fill in the blank using the correct article. Cow is dash useful animal. Cow is a useful animal. ಯಾಕಂದರೆ ವವಲ್ಸ್ ಬಂದಾಗ ಎ ಆ್ಯಂಡ್ ಆ್ಯನ್ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಅ ಯೂಸ್ಫುಲ್ ಆ್ಯನಿಮಲ್ ಆಗ್ತದೆ. Next, 8th question, identify the parts of speech of the underlined word. Strength is life, weakness is death. ಸೊ ಸ್ಟ್ರೆಂತ್ ಅನ್ನೋದಕ್ಕೇ ಅವರು ಅಂಡರ್ಲೈನ್ ಹಾಕಿದ್ದಾರೆ. ಇಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಏನಾಗ್ತದೆ ಅಂತ ಹೇಳಿದ್ರೆ ನೌನ್ ಆಗ್ತದೆ. ಹಾಗಾಗಿ ನೌನ್ ಇಸ್ ದ ರೈಟ್ ಆನ್ಸರ್. 9th question, fill in the blank with appropriate linker. I respect both farmers dash soldiers. Both farmers and soldier and ಅಂತ ಲಿಂಕರ್ ಹಾಕಬೇಕು. Question number 10, fill in the blank with appropriate preposition. I have been learning music dash 2022. Since 2022. So since is the right answer. Second question, 11th question, fill in the blank with appropriate tense form of the verb given in a bracket. When I came home, I saw that mother was cooking. So B plus cook anta ide. So was cooking is the right answer. Question number 12, write the correct form of the word given in the brackets. The computer is a wonderful dash of Charles Babbage. So bracket ಅಲ್ಲಿ ಇನ್ವೆಂಟ್ ಅದ ಇದೆ. ಸೊ ಅದು ಇನ್ವೆನ್ಷನ್ ಆಗಬೇಕು. ಸೊ ಹಾಗಾಗಿ ಇನ್ವೆನ್ಷನ್ ಆಫ್ ಚಾರ್ಲ್ಸ್ ಬ್ಯಾಬೇಜ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 13, ಯೂಸ್ ದ ವರ್ಡ್ ಕಾಲ್ ಆಸ್ ವರ್ಬ್ ಇನ್ ಯುವರ್ ಓನ್ ಸೆಂಟೆನ್ಸ್. ಐ ಕಾಲ್ ಮೈ ಫ್ರೆಂಡ್ ಎವ್ರಿ ಡೇ. ಐ ಕಾಲ್ಡ್ ಯು ಎಸ್ಟರ್ಡೇ. ಸೊ ಇದು ಯಾವುದೇ ರೀತಿಯ ಗ್ರಾಮ್ಯಾಟಿಕ್ ಕರೆಕ್ಟಾಗಿ ಬರೆದಿರೋ ಸೆಂಟೆನ್ಸ್ ಇದ್ದರೆ 1 ಮಾರ್ಕ್ಸ್ ಸಿಗುತ್ತೆ. ಕ್ವಶನ್ ನಂಬರ್ 14, ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಕಂಪ್ಯಾರಿಟಿವ್ ಡಿಗ್ರಿ. ನೋ ಅದರ್ ಆರ್ಟಿಸ್ಟ್ ಇನ್ ಇಂಡಿಯಾ ಈಸ್ ಆಸ್ ಗ್ರೇಟರ್ ಆಸ್ ಸತೀಶ್. ಸತೀಶ್ ಈಸ್ ಗ್ರೇಟರ್ ದ್ಯಾನ್ ಎನಿ ಅದರ್ ಆರ್ಟಿಸ್ಟ್ ಇನ್ ಇಂಡಿಯಾ. ಕ್ವಶನ್ ನಂಬರ್ 15, ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವಾಯ್ಸ್. ಗೋಪಿ ಈಸ್ ಪ್ರಿಪೇರಿಂಗ್ ಟೀ. ಟೀ ಈಸ್ ಪ್ರಿಪೇರ್ಡ್ ಬೈ ಗೋಪಿ ಇಸ್ ದ ಕರೆಕ್ಟ್ ಆನ್ಸರ್. Question number 16, read the following conversation and change the underlined sentence into reported speech. Mother, Rajesh, will you do this work now? So ಅದಕ್ಕೆ ಅಂಡರ್ಲೈನ್ ಹೇಳಿದರೆ ರಿಪೋರ್ಟೆಡ್ ಸ್ಪೀಚಿಗೆ ಬರೀಬೇಕು. ಮದರ್ ಆಸ್ಕ್ಡ್ ರಾಜೇಶ್ ಇಫ್ ಹಿ ವುಡ್ ಡೂ ದ್ಯಾಟ್ ವರ್ಕ್ ದೆನ್.
So next third main, following sentences as two errors, edit the sentence and rewrite it in the answer book. So ಇಲ್ಲಿ Pandit Ravishankar and Utsad Allaraka knocked soft on the door of Aunt Sushila's apartment. So adverbial mistake ಕೊಟ್ಟಿದ್ದಾರೆ, ಸಾಫ್ಟ್ ಇದೆ ಅದು ಸಾಫ್ಟ್ಲಿ ಆಗಬೇಕು. ಅಪಾಸ್ಟ್ರಫಿ ಟು ಬಿ ಯೂಸ್ಡ್, ಸೊ ಎಲ್ಲಿ ಅಂದರೆ ಸುಶೀಲಾಸ್ ಅಂತ ಇದೆಯಲ್ಲ ಅಲ್ಲಿ ಯೂಸ್ ಮಾಡಬೇಕು. ಸೊ ಹೋಗಿ ಇದು ಕರೆಕ್ಟ್ ಆಗಿರೋದು ನೋಡಿ, ಈ ಥರ ಬರೆದಿದ್ರೆ 2 ಅಂಕ. ಫೋರ್ತ್ ಮೇನ್ 2 marks question answer ಮಕ್ಕಳ. Question number 18, Donaldson was passionate for his land and children of his village justify. So easy ಇದೆ ಮಕ್ಕಳ ಆನ್ಸರ್. He tilled the same his ancestor tilled. He planted trees in the same name of the every children born on that village. Next question number 19, how did Gandhiji Ambedkar try to wipe out the caste discrimination in India? So answer anna nodkoli. Next 20th question, Anant was a talented boy. What makes you to appreciate him? So he is a tennis player, is the best table tennis player in the school and fastest runner. He was learning to play sitar with his sister. He was able to compose his own tune. Why did 3 superpowers meet in Geneva? ಸೊ ಅದನ್ನು ಸಹ ಇಲ್ಲಿ ಈಸಿ ಇದೆ ನೋಡಿ, ಆನ್ಸರ್ ನೋಡ್ಕೊಳ್ಳಿ, ಇದೇ ರೀತಿ ಬರ್ತಿದ್ದೀರಾ. ನೆಕ್ಸ್ಟ್, ವಾಟ್ ಆರ್ ದ ಆ್ಯಕ್ಟಿವಿಟೀಸ್ ಬೀಯಿಂಗ್ ಡನ್ ಬೈ ದ ಮ್ಯಾನ್ ಆನ್ ದ ಲ್ಯಾಂಡ್. ನೆಕ್ಸ್ಟ್, ಹೌ ವಾಸ್ ದ ಮಾರ್ಚ್ ಲೆಡ್ ಬೈ ದ ಸ್ಟೂಡೆಂಟ್ ಆರ್ ದ ಹಾರ್ಡ್ಶಿಪ್ ಡಿಡ್ ಡೆಕ್ಕಿ ಡಾಲ್ಮೋ ಫೇಸ್ ಇನ್ ಅರ್ ಅರ್ಲಿ ಲೈಫ್. ಸೊ ಅವಳು ಯಾವ ರೀತಿ ಫೇಸ್ ಮಾಡಿದ್ಲು ಆ ಕ್ವಶನ್ ಕೇಳಿದರೆ. ಸೊ ಆಲ್ಮೋಸ್ಟ್ ಕ್ವಶನ್ ಆನ್ಸರ್ಸ್ ನೀವು ಡೈರೆಕ್ಟ್ ಈಸಿ ಇದೆ ಬರೆದಿರ್ತೀರಾ. ನೆಕ್ಸ್ಟ್ 3 marks ಕ್ವಶನ್ಸ್ ಸಹ ಈಸಿ ಇದೆ. ವಾಟ್ ಡೆಸ್ಪರೇಟ್ ಅಟೆಂಪ್ಟ್ಸ್ did Swami make to escape from sleeping alone in the office room? Next, how does the poet describe the jazz player in the poem Jazz Poem 2? So same as it is, ನಿಮ್ಮ blueprint ಥರನೇ ಇದೆ ಮಕ್ಕಳ, ಏನಂತ ಚೇಂಜಸ್ ಏನಿಲ್ಲ ಇಲ್ಲಿ. ನೆಕ್ಸ್ಟ್ 6th main, read the following extract and answer the questions that follow. ಸೊ ಇಲ್ಲಿ 4 ಕ್ವಶನ್ಸ್ ಇರ್ತದೆ ಮಕ್ಕಳ, ಈಚ್ ಕ್ವಶನ್ಸ್ಗೆ 3 marks. Question number 27, Chacha, can I borrow your mobile? Who made this request? So Baleshwar Mishra. Who does Chacha refer? Truck driver. Why did he ask for a mobile? To call Dinesh about an accident. Next question number 28, I don't speak to them, I hate them. Who does I refer? So Pepe. Who does them refer to? Seaman or sailors ಅಂತ ಹೇಳಿದ್ರೆ 1 ಅಂಕ. Why did the speaker hate them? Seamen were against Columbus. Next question number 29, we will have to look for a new school. Who is the speaker? Avatar Narain, Satish father is the speaker. Why was it needed to look for a new school? The school he was attending refused his admission. What does to look for? What does to look for mean in the context? So search. Question number 30, you can cross out my name from the telephone book. Who is the speaker? The poet Norman Nicholson. Why did the speaker say so? Not sure about his written. When did the speaker say so? When he was already to go to outer space next morning. So ಇದಿಷ್ಟು ಎಕ್ಸ್ಟ್ರಾಕ್ಟ್ ಆಗಿದೆ. ನೆಕ್ಸ್ಟು ನಿಮಗೆ 7th mainನಲ್ಲಿ ಗಿವನ್ ಬಿಲೋ ಅ ಪ್ರೊಫೈಲ್, ರೈಟ್ ಎ ಪ್ಯಾರಾಗ್ರಾಫ್ ಯೂಸಿಂಗ್ ಕ್ಲೂಸ್ ಗಿವನ್ ಬಿಲೋ ಕೊಟ್ಟಿದ್ದಾರೆ. ಇಲ್ಲಿ ರವೀಂದ್ರನಾಥ್ ಟಾಗೋರ್ ಅವರ ಬಗ್ಗೆ ಪ್ರೊಫೈಲ್ ಕೊಟ್ಟಿದ್ದಾರೆ ಮಕ್ಕಳು, ಈಸಿಯಾಗಿ ಬರೀಬೋದು. ದಿಸ್ ಇಸ್ ದ ಪ್ರೊಫೈಲ್ ಆಫ್ ರವೀಂದ್ರನಾಥ್ ಟಾಗೋರ್. ಈ ವಾಸ್ ನೋನ್ ಆಸ್ ಅ ಗುರುದೇವ ಇನ್ ಬೆಂಗಾಲ್. ಸೊ ಈ ವಾಸ್ ಬಾರ್ನ್. ಸೊ ಅದನ್ನು ನೀಟ್ ಸೆಂಟೆನ್ಸ್ ಮಾಡಿ ಬರೆದ್ರೆ ನಿಮಗೆ 3 ಅಂಕ ಸಿಗ್ತದೆ, 3 marks. ನೆಕ್ಸ್ಟ್ 8th main, ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಸೊ ಸ್ಟೋರಿಯನ್ನು ಕೊಟ್ಟಿದ್ದಾರೆ ಮಕ್ಕಳ. ಸೊ ನೀವು ಕ್ಲೂಸನ್ನು ಬಳಸ್ಕೊಂಡು ಸ್ಟೋರಿಯನ್ನು ಬರೀಬೇಕಾಗ್ತದೆ. ನೆಕ್ಸ್ಟ್ ಪಿಕ್ಚರ್ ರೈಟಿಂಗ್ ಇದೆ. ಇಲ್ಲಿ ಒಂದು ಪಿಕ್ಚರನ್ನು ಕೊಟ್ಟಿದ್ದಾರೆ ಮಕ್ಕಳ. ಸೊ ಯು ಹ್ಯಾವ್ ಟು ರೈಟ್ ದ ಡಿಸ್ಕ್ರಿಪ್ಷನ್. ಸೊ ಇದು ಒಂದು ಹಳ್ಳಿಯ ವಾತಾವರಣ ಇದೆ, ಇಲ್ಲಿ ನೀರನ್ನು ಹಾಕ್ತಾ ಇದ್ದಾರೆ, ಪ್ರಾಣಿಗಳಿದ್ದಾವೆ, ಅದನ್ನು ನೀವು ಸೆಂಟೆನ್ಸಲ್ಲಿ ಬರೀರಿ ಮಕ್ಕಳ, ಅಷ್ಟೇ. ನೆಕ್ಸ್ಟ್ ಕೋಟ್ ಫ್ರಮ್ ದ ಮೆಮರಿ, ಕ್ವಾಲಿಟಿ ಆಫ್ ಮರ್ಸಿ, ಅದು ನಿಮಗೆ ಗೊತ್ತಿದೆ, 2 ಸಹ ಈಸಿ ಇದೆ. ಬ್ಯಾಲಡ್ ಆಫ್ ದ ಟೆಂಪೆಸ್ಟ್. ಸೊ 2ರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಆಯ್ಕೆ ಮಾಡಿ ಬರೆದಿರ್ತೀರ. ನೆಕ್ಸ್ಟ್ ನಿಮಗಿಲ್ಲಿ ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವೆಶನ್ಸ್ ಇದೆ ಮಕ್ಕಳ. ಸೊ ಅದಕ್ಕೆ ಆನ್ಸರ್ ನೋಡಿ. ಹಿ ವಾಸ್ ಟ್ರಾವೆಲಿಂಗ್ ಇನ್ ಫಸ್ಟ್ ಕ್ಲಾಸ್ ಕಂಪಾರ್ಟ್ಮೆಂಟ್, ದಟ್ ಈಸ್ ದ ಆನ್ಸರ್ ಫಾರ್ ದ ಫಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ಗೆ ವೈ ಡಿಡ್ ಗಾಂಧಿ ನಾಟ್ ಟು ದ ದಟ್ ವೇಟಿಂಗ್ ರೂಮ್? ಹಿ ಡಿಡ್ ನಾಟ್ ಗೋ ಟು ದ ವೇಟಿಂಗ್ ರೂಮ್ ಬಿಕಾಸ್ ದ ವೈಟ್ ಮೆನ್ ಸ್ಲೀಪಿಂಗ್ ದೇರ್ ಮೈಟ್ ಇನ್ಸಲ್ಟ್ ಹಿಮ್ ಫರ್ದರ್.
ನೆಕ್ಸ್ಟ್ ನಿಮಗೆ ಗೊತ್ತಿದೆ ಇದು 12ನೇ ಮೇನಲ್ಲಿ ನಿಮಗೆ ಒಂದು 4 ಮಾರ್ಕ್ಸ್ಗೆ ಕ್ವಶನ್ ಇರುತ್ತೆ, 3 ಕ್ವಶನ್ ಇರುತ್ತೆ. ಸೊ ಇಲ್ಲಿ ಕೊಟ್ಟಿರೋದು ದ ಬಿಹೇವಿಯರ್ಸ್ ಆಫ್ ರಸ್ಕಿನ್ ಬಾಂಡ್ಸ್ ಗ್ರ್ಯಾಂಡ್ ಮದರ್ ಇಸ್ ಅನ್ಯೂಶುವಲ್ ಎಕ್ಸ್ಪ್ಲೈನ್, ಆರ್ write the summary of the poem The Song of India, or narrate the situation in which the crew mates kisses the little maiden and spoke in better cheer. ಸೊ ಇದರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಬರೀರಿ. ಸೊ ನಿಮಗಿಲ್ಲಿ ಆಲ್ಮೋಸ್ಟ್ ಏರ್ ಪೊಲ್ಯೂಷನ್ ಬಗ್ಗೆನೇ ಹೆಚ್ಚಾಗಿ ಎಸ್ಸೆ ಬರೀಲಿಕ್ಕೆ ಕೊಟ್ಟಿರ್ತಾರೆ ಮಕ್ಕಳ. ಸೊ ಬರ್ದಿರ್ತೀರಾ ಅಂತ ಅಂದ್ಕೊಂಡಿರ್ತೀನಿ. ಸೊ ಎಸ್ಸೆ ನೆಕ್ಸ್ಟ್ ಮೊಬೈಲ್ ಫೋನ್ ಬಗ್ಗೆ ಕೊಟ್ಟಿದ್ದಾರೆ, ಮತ್ತಿನ್ನೊಂದು ಇಂಪಾರ್ಟೆನ್ಸ್ ಆಫ್ ಯೋಗ. ಸೊ ಇದಿಷ್ಟು ಸಹ ಈಸಿ ಇದೆ. ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಮೇನಿಗೆ ಬಂದರೆ ಇಮ್ಯಾಜಿನ್ ಯು ಆರ್ ಆಕಾಶ್ ಆರ್ ಅಕ್ಷತಾ ಸ್ಟಡಿಂಗ್ ಇನ್ ಗೌರ್ಮೆಂಟ್ ಪ್ರೀ ಯೂನಿವರ್ಸಿಟಿ ಕಾಲೇಜ್ ತೆಕ್ಕಟ್ಟೆ. ರೈಟ್ ಎ ಲೆಟರ್ ಟು ಯುವರ್ ಫಾದರ್ ಅಬೌಟ್ ದ ಪ್ರೋಗ್ರೆಸ್ ಇನ್ ಇಂಡಿಯಾ ಇನ್ ಸ್ಟಡೀಸ್. ಸೊ ಫ್ರಮ್ ಅಂತ ಬರೆದು ಡೇಟ್ ಎಲ್ಲ ಬರೆದು ಡಿಯರ್ ಫಾದರ್ ಅಂತ ಹಾಕಿ ಎಲ್ಲ ವಿಷಯನ ಬರೆದು ಯುವರ್ ಲವಿಂಗ್ಲಿ ಆಕಾಶ್ ಅಂತ ಹಾಕಿ. ನೆಕ್ಸ್ಟ್ ಅದೇ ಕ್ವಶನ್ಗೆ ಇನ್ನೊಂದು ಆಪ್ಷನ್ ಕೊಟ್ಟು ರೈಟ್ ಎ ಲೆಟರ್ ಟು ಯುವರ್ ಹೆಡ್ಮಿಸ್ಟರ್ ರಿಕ್ವೆಸ್ಟಿಂಗ್ ಹಿಮ್ ಟು ಹೆಲ್ಪ್ ಯುವರ್ ಫ್ರೆಂಡ್ ಟು ಪೇ ದ ಸ್ಕೂಲ್ ಫೀಸ್ ಆರ್ ಆ್ಯಸ್ ಹಿ ಆರ್ ಶಿ ಇಸ್ ಅ ಪುವರ್. ಸೊ ಈ ಒಂದು ಮ್ಯಾಟರನ್ನು ಇಟ್ಕೊಂಡು ನಿಮ್ಮ ಹೆಡ್ ಮಾಸ್ಟರ್ಗೆ ಲೆಟರ್ ಬರೀಬೇಕು. ಸೊ ಈ ಪ್ಯಾಟರ್ನಲ್ಲಿ ಬರೆದಿದ್ರೆ ನಿಮಗೆ ಕಂಪ್ಲೀಟ್ 5 ಅಂಕ ಸಿಗುತ್ತೆ. ಸೊ ಇದಿಷ್ಟು ಕೀ ಆನ್ಸರ್ ಯೂಸ್ಫುಲ್ ಆಗಿರುತ್ತೆ ಅನ್ಕೊತೀನಿ. ಇದರ PDF ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಡೌನ್ಲೋಡ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.